ಇಲ್ಲಿ ಬಂದು ಹಿಂದೂನ್ ಕೊಂದು ಹೋಗ್ಯಾರಲ್ಲ, ಅವ್ರನ್ನ ಸುಮ್ಮನೆ ಬಿಟ್ಟಾರ ಅನ್ಕಂಡೆ. ಮಧ್ಯರಾತ್ರಿ ಹೋಗಿ ಹೊಡೆದಾರ. ಅಪ್ಪ, ಉಗ್ರರು ನಮ್ಮ ಜನರನ್ನ ಶೂಟ್ ಮಾಡಿ ಸಾಯಿಸಿದ್ದಾರೆ ಅಪ್ಪ. ಹೌದಾ ಮಗ, ಹಿಂದೂ ಮಂದಿನ ಸಾಯಿಸೋರಂತ ಟಿವಿಯಾಗ ನೋಡ್ತಾ ಇದ್ವಿ ಅಲ್ಲ ನಾವು, ನ್ಯೂಸ್ನ ವಾರ್ತೆ. ಅಪ್ಪ ಅಪ್ಪ ಭಾರತಾಂಬೆ ಮಕ್ಕಳನ್ನ ಗುಂಡಿಟ್ಟು ಸಾಯಿಸಿದ್ದಾರೆ ಅಪ್ಪ. ಹೌದಾ, ಹಿಂದೂನ ಅಂತ ಕೇಳಿ ಸಾಯಿಸೋರಂತ ಗುಂಡಿಟ್ಕೊಂಡಾರ. ಅವತ್ತೇನಾದರೂ ಅಲ್ಲಿ ನಮ್ಮ ಸೈನಿಕರು ಇದ್ದಿದ್ರೆ ಅಪ್ಪ, ಆ ಉಗ್ರರಿಗೆ ನಾಡಿಗಳಲ್ಲಿ ನರ್ಕ ತೋರಿಸಿ ಸಾಯಿಸ್ತಿದ್ರಪ್ಪ, ನರ್ಕ ತೋರಿಸಿ ಸಾಯಿಸ್ತಿದ್ರು. ಹೌದಾ, ಹಿಂದೂ ಮಂದಿನ ಮೇನ್ ಟಾರ್ಗೆಟ್ ಮಾಡ್ಕೊಂಡಾರ. ಆರ್ಟಿಕಲ್ 370 ತೆಗೆದು ಜಮ್ಮು ಕಾಶ್ಮೀರ ರಾಜ್ಯ ಇದ್ದಿದ್ದನ್ನು ಕೇಂದ್ರಾಡಳಿತ ಪ್ರದೇಶ ಅಂತ ಮಾಡಿದ್ರು. ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಅಂತ ಕೇಂದ್ರಾಡಳಿತ ಪ್ರದೇಶ ಮಾಡಿದ ನಂತರ ಅದು ಕೇಂದ್ರ ಸರ್ಕಾರದ ಅಡಿಯಲ್ಲಿ ಅಧಿಕಾರ ನಡೆಸ್ತಾ ಇರ್ತಾರೆ. ಇದು ಹೇಗಪ್ಪ ಸಾಧ್ಯ? ಅಲ್ಲಿಂದ ಬಂದು ಕೊಂದಾರ ಅಂತ ಅವರು ಹಿಂದೂ ಮಂದಿ. ಹಿಂದೂ ಜನರನ್ನ ಟಾರ್ಗೆಟ್ ಮಾಡ್ಕೊಂಡಾರ ಅಂತ ನೋಡಿ. ಪಾಕಿಸ್ತಾನಕ್ಕೆ ಭಾರತದಿಂದ 4 ರಾಜ್ಯ ಬಾರ್ಡರಿಗಿದೆ. ಜಮ್ಮು ಕಾಶ್ಮೀರ, ಪಂಜಾಬ್, ರಾಜಸ್ಥಾನ, ಗುಜರಾತ್. ಇದು ಗಡಿ ಭಾಗದಲ್ಲಿ ಸೈನಿಕರು ಇರ್ತಿದ್ರಲ್ವಾಪ, ಒಳಗಿಂದ ಯಾರಾದರೂ ಸಹಾಯ ಮಾಡಿರ್ಬೋದು ಅವರಿಗೆ. ಒಳಗಿಂದ ಸಹಾಯ ಇಷ್ಟಿಲ್ಲದೆ ಹೇಗಪ್ಪ ಬರೋಕ್ಕೆ ಸಾಧ್ಯ? ಭೂಮಿ ತಾಯಿ ಭಾರತವನ್ನ ಮಕ್ಕಳು ಅಲ್ಲಿ ಪ್ರವಾಸಕ್ಕೆ ಬಂದ್ರೆ ಆ ಹಿಂದೂನ ಅಂತ ಕೇಳಿ ಹೊಡೆದಾರ ಅಂದ್ಕೊಂಡು ಬಿಟ್ಟಿಲ್ಲ ಅವರಿಗೆ ಇಲ್ಲಿಗೆ ಹೋಗಿ ಹೊಡೆದು ಬಂದರು. ಅಲ್ಲಿಗೆ ಹೋಗಿ ರಾತ್ರಿಯೇನೋ ಹೊಡೆದಾರ. ಅಲ್ಲಪ್ಪ, ಇಂಥದ್ರಲ್ಲಿ ಅದು ನಮ್ಮ ದೇಶದ ಒಳಗಡೆ ಬಂದು ಈ ರೀತಿ ಮಾಡಿದ್ದಾರೆ ಅಂದರೆ ಉಗ್ರರು ಯಾವ ರೀತಿಯಪ್ಪ ಅದು ತಲೆಗೆ ಗುಂಡಿಟ್ಕೊಂಡಾರಂತ ಹಿಂದೂ ಕೇಳ್ಕೊಂಡಾರಂತ ನೋಡಿ ಹಿಂದೂ. ಅಪ್ಪ, ನಮ್ಮ ಎಷ್ಟೋ ಜನ ಕ್ಲಾಸ್ಮೇಟ್ಸು, ಆಮೇಲೆ ನನಗಿಂತ ದೊಡ್ಡವರು ಭಾಳಷ್ಟು ಜನ ನನಗೆ ಪರಿಚಯ ಇರೋರು ಸೈನ್ಯದಲ್ಲಿದ್ದಾರಪ್ಪ. ಗಡಿಭಾಗದಲ್ಲಿ ಅತಿ ಹೆಚ್ಚು ಭದ್ರತೆಯನ್ನು ಕೊಟ್ಟಿರ್ತಾರೆ ಅಂತ ಹೇಳ್ತಾರಪ್ಪ. ಹೇಗಪ್ಪ ಒಳಗೆ ಬರೋಕ್ಕೆ ಸಾಧ್ಯ ಆಯಿತು? ಅವ್ರು ಒಳಗೆ ಬಂದು